ನಮಸ್ಕಾರ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಅನಿಮೇಷನ್ ವಾಯ್ಸ್ ಆಕ್ಟಿಂಗ್ ಅಂದ್ರೆ ಕೇವಲ ಮೈಕ್ ಮುಂದೆ ನಿಂತು ಮಾತನಾಡುವುದಲ್ಲ. ಇದರ ಹಿಂದೆ ದೊಡ್ಡ ವಿಜ್ಞಾನವೇ ಇದೆ. ಇವತ್ತು ನಾವು ಈ ಸೋರ್ಸ್ ಮೆಟೀರಿಯಲ್ ಆಧಾರದ ಮೇಲೆ ವಾಯ್ಸ್ ಆಕ್ಟಿಂಗ್ ಹಿಂದಿರುವ ದೈಹಿಕ ವಿಜ್ಞಾನ ಮತ್ತು ಹಾಲಿವುಡ್ನ ಕೆಲವು ಅಚ್ಚರಿಯ ಕಟ್ಟುಕತೆಗಳನ್ನು ವಿಶ್ಲೇಷಿಸಲಿದ್ದೇವೆ. ಇದೊಂದು ಅದ್ಭುತವಾದ ಎಕ್ಸ್ಪ್ಲೇನರ್ ಆಗಿರಲಿದೆ. ಶುರು ಮಾಡೋಣವಾ? ಹಾಲಿವುಡ್ನಲ್ಲಿ ಒಂದು ಕಾಮನ್ ಆದ ತಪ್ಪು ಕಲ್ಪನೆ ಇದೆ. ಕಾರ್ಟೂನ್ ಪಾತ್ರಗಳಿಗೆ ಧ್ವನಿ ನೀಡುವುದು ಜಗತ್ತಿನ ಅತ್ಯಂತ ಸುಲಭವಾದ ಕೆಲಸ ಅಂತ ಹಲವರು ಅಂದ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಪೈಜಾಮಾದಲ್ಲೇ ಸ್ಟುಡಿಯೋಗೆ ಬಂದು ಮೈಕ್ ಮುಂದೆ ಒಂದೆರಡು ಡೈಲಾಗ್ ಹೊಡೆದ್ರೆ ಕೆಲಸ ಮುಗಿಯಿತು ಅಂತಾನೆ ಬಹಳಷ್ಟು ಜನರ ನಂಬಿಕೆ. ಆದ್ರೆ ನಿಜಕ್ಕೂ ಹಾಗಿದ್ಯಾ? ಖಂಡಿತ ಇಲ್ಲ. ಈ ಪೈಜಾಮಾ ಕಲ್ಪನೆಗೂ ಅಲ್ಲಿ ನಡೆಯುವ ಅಸಲಿ ಸಿದ್ಧತೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಇದಕ್ಕೆ ತಿಂಗಳುಗಳ, ಕೆಲವೊಮ್ಮೆ ವರ್ಷಗಳ ಕಠಿಣ ತರಬೇತಿ ಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅತ್ಯಂತ ಅನುಭವಿ ಬ್ರಾಡ್ವೇ ನಟರು ಕೂಡ ಈ ವಾಯ್ಸ್ ಆಕ್ಟಿಂಗ್ ಟ್ರೈನಿಂಗ್ ನೋಡಿ ಅಕ್ಷರಶಃ ದಂಗಾಗಿದ್ದಾರೆ. ನೋಡಿ, ಇದಕ್ಕೆ ಕೇವಲ ಟ್ಯಾಲೆಂಟ್ ಇದ್ರೆ ಸಾಲ್ದು. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದ ಸಿಂಪ್ಸನ್ಸ್ನ ಬಾರ್ಟ್ ಸಿಂಪ್ಸನ್ ಕ್ಯಾರೆಕ್ಟರ್. ಆ ಹದಿಹರೆಯದ ಹುಡುಗನ ಧ್ವನಿ ನೀಡೋದು ನ್ಯಾನ್ಸಿ ಕಾರ್ಟ್ರೈಟ್ ಎಂಬ 60 ವರ್ಷದ ಮಹಿಳೆ. ಅಂದ್ರೆ ಈ ರೇಂಜ್ಗೆ ನಮ್ಮ ಧ್ವನಿಯನ್ನು ಬದಲಾಯಿಸಬೇಕು ಅಂದ್ರೆ ದೇಹ ಎಂಬ ವಾದ್ಯವನ್ನು ಎಷ್ಟೊಂದು ಪರ್ಫೆಕ್ಟ್ ಆಗಿ ಇಟ್ಕೊಳ್ಬೇಕಲ್ವಾ? ಬನ್ನಿ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಟ್ಯೂನಿಂಗ್ ದ ವೋಕಲ್ ಇನ್ಸ್ಟ್ರುಮೆಂಟ್ ಅಂದ್ರೆ ಧ್ವನಿವಾದ್ಯವನ್ನು ಶ್ರುತಿಗೊಳಿಸುವುದು. ಇದರ ಫಸ್ಟ್ ಸ್ಟೆಪ್ ಏನು ಗೊತ್ತಾ? ವೋಕಲ್ ಕೋಚ್ಗಳು ನಟರ ದವಡೆಯ ಬಿಗಿತವನ್ನು ರಿಲೀಸ್ ಮಾಡಲು ಫಿಸಿಕಲ್ ಆಗಿ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಡಯಾಫ್ರಾಗ್ಮೆಟಿಕ್ ಉಸಿರಾಟವನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ. ಯಾಕಂದ್ರೆ ಉಸಿರು ಮೂಗಿನ ಮೂಲಕ ಬಂದು ಧ್ವನಿ ನೇಸಲ್ ಆಗಿ ಕೇಳಿಸಬಾರ್ದು. ಹಾಗೆ ಗಂಟ್ಲು ಕೂಡ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರಬೇಕು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇ ಯುವ್ಯುಲಾ ಅಂದ್ರೆ ನಮ್ಮ ನಾಲಿಗೆಯ ಹಿಂಭಾಗದಲ್ಲಿರುವ ಆ ಕಿರುನಾಲಿಗೆ. ನಾರ್ಮಲ್ ಆಗಿ ಯಾವುದೇ ತರಬೇತಿ ಇಲ್ಲದವರಲ್ಲಿ ಇದು ಹೆಚ್ಚು ಮೂವ್ ಆಗದೆ ಗಟ್ಟಿಯಾಗಿರುತ್ತೆ. ಆದರೆ ಈ ವಾಯ್ಸ್ ಆಕ್ಟರ್ಸ್ ತಮ್ಮ ಇನ್ಸ್ಟ್ರುಮೆಂಟ್ ಟ್ಯೂನ್ ಮಾಡುವಾಗ ಈ ಕಿರುನಾಲಿಗೆಯನ್ನ ಎಚ್ಚರಿಸುವ ಒಂದು ವಿಚಿತ್ರ ಸ್ಟೆಪ್ ಫಾಲೋ ಮಾಡ್ತಾರೆ. ಮೈಕ್ ಮುಂದೆ ಹೋಗುವ ಮುನ್ನ ಈ ಆಕ್ಟರ್ಸ್ ಒಂಥರ ವಿಚಿತ್ರವಾದ ಗಾರ್ಗಲಿಂಗ್ ಅಥವಾ ಟ್ರಿಲ್ಲಿಂಗ್ ಶಬ್ದಗಳನ್ನ ಮಾಡ್ತಾರೆ. ಈ ಕಿರುನಾಲಿಗೆ ಒಂದು ಪಂಚಿಂಗ್ ಬ್ಯಾಗ್ ಥರ ಫ್ರೀಯಾಗಿ ಅಲುಗಾಡೋವರೆಗೂ ಈ ಶಬ್ದಗಳ ಮೂಲಕ ಅದಕ್ಕೆ ಕಂಟಿನ್ಯೂಸ್ ಆಗಿ ಎಕ್ಸರ್ಸೈಸ್ ಕೊಡ್ತಾರೆ. ಮುಂದಿನ ವಿಭಾಗ ಹ್ಯಾಕ್ಸ್ ಫಾರ್ ಮೌತ್ ಮೆಕ್ಯಾನಿಕ್ಸ್. ಬಾಯಿಯ ಯಂತ್ರಶಾಸ್ತ್ರವನ್ನ ಕಂಟ್ರೋಲ್ ಮಾಡುವ ಕೆಲವು ಅದ್ಭುತ ತಂತ್ರಗಳು. ಪ್ರೊಫೆಷನಲ್ ಆಕ್ಟರ್ಸು ತಮ್ಮ ಉಚ್ಚಾರಣೆ ಪರ್ಫೆಕ್ಟ್ ಆಗಿರಬೇಕು ಅಂತ ಕೆಲವು ಕಷ್ಟಕರವಾದ ಟಂಗ್ ಟ್ವಿಸ್ಟರ್ಸ್ಗಳನ್ನ ಯೂಸ್ ಮಾಡ್ತಾರೆ. ಉದಾಹರಣೆಗೆ ಅಬೋಮಿನೇಬಲ್ ಅಬ್ಡಾಮಿನಲ್ಸ್. ಇದನ್ನ ಫಾಸ್ಟ್ ಆ್ಯಂಡ್ ಹೇಳೋದು ಸ್ವಲ್ಪ ಕಷ್ಟನೇ ಅಲ್ವಾ? ಆದ್ರೂ ನಾಲಿಗೆ ಮಸಲ್ಸ್ ಫ್ರೀ ಆಗೋಕೆ ಇದು ಬಹಳನೇ ಇಂಪಾರ್ಟೆಂಟ್. ಇನ್ನೊಂದು ಕ್ರೇಜಿ ಟಂಗ್ ಟ್ವಿಸ್ಟರ್ ಇಲ್ಲಿದೆ ನೋಡಿ, 11 ಬೆನೆವಲೆಂಟ್ ಎಲಿಫೆಂಟ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನ ಸ್ಪೀಡಾಗಿ ಹೇಳೋಕೆ ಹೋದ್ರೆ ಫಿಸಿಕಲ್ ಆಗಿ ಈ ಪದಗಳನ್ನ ಸರಿಯಾಗಿ ಉಚ್ಚರಿಸೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ಈ ಮೌತ್ ಮೆಕ್ಯಾನಿಕ್ಸ್ ಬರೀ ನಾಲ್ಗೆಗೆ ಮಾತ್ರ ಸೀಮಿತನಾ? ಖಂಡಿತ ಅಲ್ಲ. ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ನಟರು ನರ್ವಸ್ ಆದಾಗ ಬಾಯಲ್ಲಿ ಅತಿಯಾಗಿ ಜೊಲ್ಲು ಉತ್ಪತ್ತಿಯಾದರೆ ಏನ್ಮಾಡ್ತಾರೆ? ಬಾಯಿ ಅತಿಯಾಗಿ ಹಸಿಯಾದಾಗ ಮಾತು ಸ್ವಲ್ಪ ಕುಡಿದವರಂತೆ ತೊದಲಿದ ಹಾಗೆ ಅಥವಾ ತುಟಿಗಳಿಂದ ಒಂಥರ ಸ್ಮ್ಯಾಕಿಂಗ್ ಸೌಂಡ್ಸ್ ಬರಬಹುದು. ಇದಕ್ಕೆ ಸೊಲ್ಯೂಷನ್ ಏನು? ಹೇಳಿದ್ರೆ ನಂಬಲ್ಲ. ಇದಕ್ಕೆ ಅವರು ಬಳಸೋ ಐಡಿಯಾ ಕಾಫಿ ಪುಡಿ. ಹೌದು, ನಟರು ರೆಕಾರ್ಡಿಂಗ್ ಬೂತ್ನಲ್ಲಿ ಒಂದು ಚಿಟಿಕೆ ಡ್ರೈ ಕಾಫಿ ಪುಡಿಯನ್ನ ನಾಲ್ಗೆಯ ಕೆಳಗೆ ಇಟ್ಕೊಳ್ತಾರೆ. ಇದು ಟೇಸ್ಟ್ ಮಾಡೋಕ್ಕೆ ಕಹಿಯಾಗಿದ್ರೂ ಬಾಯಲ್ಲಿರುವ ಆ ಎಕ್ಸ್ಟ್ರಾ ಮಾಯಿಶ್ಚರನ್ನ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಮಾಡುತ್ತೆ. ಈ ಚಾರ್ಟ್ ಒಮ್ಮೆ ಗಮನಿಸಿ. ಆಕ್ಟರ್ಸ್ ಆನ್ ದ ಫ್ಲೈ ತಮ್ಮ ಬಾಯಿಯ ಕೆಮಿಸ್ಟ್ರಿನ ಹೇಗೆ ಸೈಂಟಿಫಿಕ್ ಆಗಿ ಮ್ಯಾನೇಜ್ ಮಾಡ್ತಾರೆ ಅಂತ ನಿಂಗೆ ಅರ್ಥವಾಗುತ್ತೆ. ಬಾಯಿ ಡ್ರೈ ಆಗಿದ್ರೆ ಹಸಿರು ಸೇಬನ್ನು ತಿನ್ನುತ್ತಾರೆ. ಯಾಕೆಂದ್ರೆ ಅದರಲ್ಲಿರುವ ಆಸಿಡ್ ಲಾಲಾರಸವನ್ನು ಉತ್ಪಾದಿಸುತ್ತೆ. ಅದೇ ಬಾಯಿ ಅತಿಯಾಗಿ ಹಸಿಯಾಗಿದ್ರೆ ಕಾಫಿ ಪುಡಿ ಯೂಸ್ ಮಾಡ್ತಾರೆ. ನಿಜಕ್ಕೂ ಮ್ಯಾಜಿಕ್ ಅಲ್ವಾ? ಬನ್ನಿ ಈಗ ಮೂರನೇ ವಿಭಾಗವನ್ನು ನೋಡೋಣ. ಬೀಟಿಂಗ್ ಪ್ಲೋಸಿವ್ಸ್ ಅಂಡ್ ಪಾಪ್ಸ್ ಅಂದ್ರೆ ಶಬ್ದ ತಡೆಯುವ ತಂತ್ರ. ನಾವು PBDG ಅಥವಾ ಟಿ ಅಂತ ಲೆಟರ್ಸ್ ಹೇಳುವಾಗ ಬಾಯಿಂದ ಸಡನ್ ಆಗಿ ಒಂದು ಫೋರ್ಸಿಂದ ಗಾಳಿ ಹೊರಬರುತ್ತೆ. ಇದನ್ನೇ ಪ್ಲೋಸಿವ್ಸ್ ಅಂತಾರೆ. ಬಿಟ್ ಬಾಕ್ಸಿಂಗ್ ಮಾಡೋರಿಗೆ ಇದು ಸೂಪರ್. ಆದರೆ ಪ್ರೊಫೆಷನಲ್ ವಾಯ್ಸ್ ಓವರ್ ಮಾಡುವಾಗ ಈ ಗಾಳಿಯ ಹೊಡೆತ ಮೈಕ್ ಮೇಲೆ ಬಡಿದ್ರೆ ಟೇಕ್ ಪೂರ್ತಿ ಹಾಳಾಗುತ್ತೆ. ಹಾಗಾದ್ರೆ ಕೋಟ್ಯಾಂತರ ರೂಪಾಯಿ ಬಜೆಟ್ ಇರೋ ಆನಿಮೇಷನ್ ಸ್ಟುಡಿಯೋಗಳು ಈ ಗಾಳಿಯ ಸ್ಫೋಟವನ್ನ ತಡೆಯೋಕೆ ಯಾವ ಹೈಟೆಕ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಂತ ನೀವು ಯೋಚಿಸ್ತಾ ಇರ್ಬೋದು. ಏನಾದ್ರೂ ಸ್ಪೆಷಲ್ ಡಿವೈಸ್ ಇದೆಯಾ? ಶಾಕ್ ಆಗ್ಬೇಡಿ. ಆ ಹೈಟೆಕ್ ಪರಿಹಾರ ಬೇರೇನೂ ಅಲ್ಲ, ಒಂದು ನಾರ್ಮಲ್ ಪೆನ್ಸಿಲ್. ನಟರು ತಮ್ಮ ತುಟಿಗಳ ಮುಂದೆ ಒಂದು ಪೆನ್ಸಿಲನ್ನು ವರ್ಟಿಕಲ್ ಆಗಿ ಹಿಡಿದುಕೊಂಡು ಮಾತನಾಡುತ್ತಾರೆ. ಇದರಿಂದ ಆ ಗಾಳಿಯ ಸ್ಫೋಟ ಸ್ಪ್ಲಿಟ್ ಆಗಿ ಮೈಕ್ಗೆ ಅಪ್ಪಳಿಸುವುದು ತಪ್ಪುತ್ತದೆ. ಎಷ್ಟೊಂದು ಸಿಂಪಲ್ ಆ್ಯಂಡ್ ಬ್ರಿಲಿಯಂಟ್ ಹ್ಯಾಕ್ ಅಲ್ವಾ? ಈಗ ನಮ್ಮ ಕೊನೆಯ ಮತ್ತು ಅತ್ಯಂತ ಕುತೂಹಲಕಾರಿ ವಿಭಾಗ, ದ ಫಿಸಿಕ್ಯಾಲಿಟಿ ಆಫ್ ವಾಯ್ಸ್ ಆಕ್ಟಿಂಗ್, ದೇಹ ಭಾಷೆಯ ಪ್ರಾಮುಖ್ಯತೆ.
ಇದನ್ನ ನೀವೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಎದ್ದು ನಿಂತು ಕೈಗಳನ್ನು ಸೊಂಟದ ಮೇಲೆ ಇಟ್ಟು ಆ ಸೂಪರ್ಮ್ಯಾನ್ ಪೋಸ್ನಲ್ಲಿ ನಿಲ್ಲಿ. ಈಗ ಮಾತಾಡಿ. ನಿಮ್ಮ ಧ್ವನಿಯ ಗಾಂಭೀರ್ಯ ಮತ್ತು ಅಥಾರಿಟಿ ತಕ್ಷಣವೇ ಚೇಂಜ್ ಆಗೋದನ್ನ ನೀವೇ ನೋಡ್ತೀರಾ. ಅಂದ್ರೆ ನಮ್ಮ ಪೋಶ್ಚರ್ ಧ್ವನಿಯನ್ನು ಕಂಪ್ಲೀಟಾಗಿ ಬದಲಾಯಿಸುತ್ತೆ. ರೆಕಾರ್ಡಿಂಗ್ ಬೂತ್ನಲ್ಲಿ ಆಕ್ಟರ್ಸ್ ತಮ್ಮ ಕೈಗಳನ್ನ ಸಿಂಫನಿ ಕಂಡಕ್ಟರ್ಗಳ ಥರ ಯೂಸ್ ಮಾಡ್ತಾರೆ. ಸ್ಮೂತ್ ಆದ ಎಮೋಷನಲ್ ಡೈಲಾಗ್ ಬೇಕಾದಾಗ ಕೈಗಳನ್ನ ಸಾಫ್ಟ್ ಆಗಿ ಮೂವ್ ಮಾಡ್ತಾರೆ. ಅದೇ ಶಾರ್ಪ್ ಆಗಿ ಕಠಿಣವಾಗಿ ಮಾತಾಡಬೇಕಾದಾಗ ಗಾಳಿಯನ್ನ ಕಟ್ ಮಾಡೋ ಹಾಗೆ ಶಾರ್ಪ್ ಚಲನೆಗಳನ್ನ ಮಾಡ್ತಾರೆ. ಇದು ಅವರ ಬಾಡಿಯಿಂದ ಆ ಸ್ಪೆಸಿಫಿಕ್ ಫೀಲನ್ನು ಹೊರತರುತ್ತೆ. ವೋಕಲ್ ಕೋಚ್ಗಳು ಹೇಳೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಸ್ಟೇಡಿಯಂನಲ್ಲಿ ದೊಡ್ಡ ಗುಂಪಿನ ಎದುರು ಮಾತನಾಡುವ ದೃಶ್ಯ ಇದ್ದಾಗ ನಟರು ಸುಮ್ಮನೆ ಮೈಕ್ ಮುಂದೆ ಕಿರಚಬಾರದು. ಬದಲಿಗೆ ಒಂದು ಅಲೆಯು ಮೇಲಕ್ಕೆ ಬಂದು ಹರಿಯುತ್ತಿರುವಂತೆ ಕೈಗಳನ್ನ ಮೂವ್ ಮಾಡ್ತಾ ಆ ಕಾಲ್ಪನಿಕ ಕ್ರೌಡ್ನ ಮೇಲೆ ಧ್ವನಿಯನ್ನ ಹರಿಸಬೇಕು. ಇದು ಪರ್ಫಾರ್ಮೆನ್ಸ್ಗೆ ಅಸಲಿ ಜೀವ ತುಂಬುತ್ತೆ. ಲೈವ್ ಆಕ್ಷನ್ ಸಿನಿಮಾಗಳಲ್ಲಿ ನಟರಿಗೆ ಕಾಸ್ಟ್ಯೂಮ್ಸ್, ಮೇಕಪ್, ರಿಯಲ್ ಸೆಟ್ಸ್ ಎಲ್ಲವೂ ಇರುತ್ತೆ. ಆದ್ರೆ ಅನಿಮೇಷನ್ ಬೂತ್ಗಳಲ್ಲಿ ಒಂದು ಚಳಿಯಾದ ರೂಮ್, ಕೈಯಲ್ಲಿ ಯಾವ ಪ್ರಾಪ್ಸ್ ಇರಲ್ಲ, ಕೇವಲ ಪ್ಯೂರ್ ಇಮ್ಯಾಜಿನೇಷನ್. ಆ ಕಾಲ್ಪನಿಕ ಪರಿಸರವನ್ನು ಅವರು ತಮ್ಮ ಮೈಂಡ್ನಿಂದಲೇ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಆಕ್ಟ್ ಮಾಡಬೇಕು. ಇಷ್ಟೆಲ್ಲ ನೋಡಿದ್ಮೇಲೆ ಹೇಳಿ, ಸೆಟ್ಗಳು ಕಣ್ಣಿಗೆ ಕಾಣಲ್ಲ, ಪರಿಸರ ಕೇವಲ ಕಾಲ್ಪನಿಕ ಮತ್ತು ಇದರ ಪೂರ್ವಸಿದ್ಧತೆ ಇಷ್ಟೊಂದು ಕಠಿಣವಾಗಿದೆ. ಹೀಗಿರುವಾಗ ಈ ಪೈಜಾಮಾ ಗಿಗ್ ಅಂತ ಲಘುವಾಗಿ ಕರೆಯೋ ಈ ಕೆಲಸ ನಿಜವಾಗಿಯೂ ಹಾಲಿವುಡ್ನ ಅತ್ಯಂತ ಡಿಮ್ಯಾಂಡಿಂಗ್ ಆದ ಪರ್ಫಾರ್ಮೆನ್ಸ್ ಅಲ್ವಾ? ಖಂಡಿತ ಹೌದು. ಈ ಎಕ್ಸ್ಪ್ಲೇನರ್ ಮೂಲಕ ನಿಮ್ಗೆ ಆನಿಮೇಷನ್ ಜಗತ್ತಿನ ಈ ಅಚ್ಚರಿಯ ರಹಸ್ಯಗಳು ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಈ ವಿಷಯದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋ ಕುತೂಹಲ ನಿಮ್ಗೂ ಬಂದಿರ್ಬೋದಲ್ವಾ?